45,000 25,000 ಎಲ್ಲ ಬಿಲ್ ಬಂದಿತ್ತು ನೋಡಿ. ಇನ್ನು ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿತ್ತು. ಸಿದ್ಧಗಂಗಾ ಮಠ ಹಾಗೆ 3 ಗ್ರಾಮಗಳಿಗೆ ನೀರು. ದೇವರಾಯಪಟ್ಟಣ, ಮದನಾಯಕನಪಾಳ್ಯ, ಕುಂದೂರು ಗ್ರಾಮ ಅದರ ಬಿಲ್ಲನ್ನು ಮಠ ಪಾವತಿ ಮಾಡಬೇಕು ಅಂತ KIADB ಪತ್ರವನ್ನು ಈಗಾಗಲೇ ಕಳಿಸಿಕೊಟ್ಟಿದೆ ಮಠಕ್ಕೆ. KIADB ಆರ್ಥಿಕ ಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ ಅಂತ ಮಂಡಳಿ ಕೂಡ ಈಗ ವಾದವನ್ನು ಮಾಡ್ತಾ ಇದೆ. ಪ್ರಾಯೋಗಿಕ ಪೂರೈಕೆಯ ವಿದ್ಯುತ್ ವೆಚ್ಚ ಮಠ ಪಾವತಿ ಮಾಡಬೇಕಾ? ಹಾಗಾದ್ರೆ ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನೋಡಿ, ನಮ್ಮಲ್ಲಿ ಮಠಗಳಿಗೆ ಕೊಡುವಂತ ಪರಂಪರೆ ಇದೆ. ಆದ್ರೆ ಮಠದಿಂದ ಕಿತ್ಕೊಳ್ಳೋದು ಯಾವ ಪರಂಪರೆ ಅದು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ CT ರವಿ ಅವರು. ಕೂಡಲೇ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು. ಬೆಳಗಾವಿಯಲ್ಲಿ MLA CT ರವಿ ಅವರು ಹುಡುಕ್ತಾ ಇದ್ದಾರೆ. ಈಗಾಗಲೇ ಮಠದ ಒಂದು ಪರಂಪರೆ ಇದೆ, ಮಠವೇ ಎಲ್ಲರಿಗೂ ಕೊಡುತ್ತೆ. ನಮ್ಮಲ್ಲಿ ಆ ಮಠಗಳಿಗೆ ಕೊಡುವಂತ ಪರಂಪರೆ ಇದ್ದಿರುವಂಥದ್ದು. ಈಗ ಮಠದಿಂದ ಕಿತ್ಕೊಳ್ಳುವಂತ ಅನಿವಾರ್ಯತೆ ಸರ್ಕಾರಕ್ಕೆ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ CT ರವಿ. ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ. ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು? ನಾಚಿಕೆ ಇಲ್ಲ? ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜಾಕಬೇಕು ಅಂತ ಮಾಡಿದ್ದೀರಾ ನೀವು? ಇನ್ನು ಇದೇ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಚಾರ ಕೂಡ ವಿನಿಮಯ ಆಗ್ತಾ ಇದೆ. ಈ ಸುದ್ದಿ ಈಗ ಪ್ರಚಲಿತ ಆಗ್ತಾ ಇದ್ದಂತೆ KIADB ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೇನೆ, ಅಧಿಕಾರಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ರಿಪಬ್ಲಿಕನ್ನಕ್ಕೆ ಸಚಿವ MB ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕನ್ನ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಷ್ಟೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವರು ಕೂಡ ಎಚ್ಚೆತ್ತುಕೊಂಡ್ರು. MB ಪಾಟೀಲ್ ಅವರು ಈಗಾಗಲೇ ರಿಪಬ್ಲಿಕನ್ನಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅಂತ. ಸಿದ್ಧಗಂಗಾ ಮಠದ ನೀರಿನ ಬಿಲ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತೆ MB ಪಾಟೀಲ್ ಇದ್ದಾರೆ. ಬಳಸಿಕೊಳ್ಳಲು ನೀರಿಗೆ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕೊಟ್ಟಿರುತ್ತೆ 70 ಲಕ್ಷ. ಇವು ಸರ್ಕಾರ ಏನು ಅದು ಏಪ್ರಿಲ್ನಲ್ಲಿ ಒಂದು ನೋಟಿಸನ್ನು ಇವತ್ತು ಅಲ್ಲಿಯ ಲೋಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಒಂದು ಪತ್ತಿ ಬಂದಿದೆ. ಒಂದನೇದು ಸ್ವಾಮೀಜಿಯವರು ಹೇಳಿದ್ದಾರೆ ನೀರನ್ನು ನಾನು ಬಳಸ್ಕೊಂಡೇ ಇಲ್ಲ ಅಂತಂದರೆ, ನೀರು ಬಳಸ್ಕೊಳ್ತಿದ್ರೆ ಅವರಿಗೆ ನಾನು ಸಿದ್ಧಗಂಗಾ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತೀವಿ. ತಪ್ಪು ಮಾಡಿರೋ ಮೇಲೆ ಕ್ರಮಕ್ಕೆ ಹಾಕೋತೀವಿ. ಬಳಸ್ಕೊಂಡಿದ್ರು ತಪ್ಪಲ್ಲ. ಅದು ಮಠ 10,000 ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆಶ್ರಯವನ್ನು ಕೊಡ್ತಾರೆ, ಹಾಸ್ಟೆಲ್ ಮುಖಾಂತರ ಅವರಿಗೆ ಊಟವನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ. ಇಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಠ ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಇದು ಸಿದ್ಧಗಂಗಾ ಮಠ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಠದ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಗೌರವ ಇದೆ. ನಾನು ಕೂಡ ಒಬ್ಬ ಅದರಲ್ಲಿ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ದಿಲ್ಲ ಅಂದರೆ ಅವ್ರ ಮೇಲೆ ನೋಟಿಸ್ ಕೊಡ್ತೀವಿ. ಬಳಸ್ಕೊಂಡಿದ್ದು ಕೂಡ ತಪ್ಪಲ್ಲ. ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಅದನ್ನು ನಾನು CEO ಅವ್ರಿಗೆ ಮತ್ತು ಈಗ ನಾನು ಕಳಿಸಿ ವೇವ್ ಆಫ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದೆನೂ ಕೂಡ ಅವ್ರಿಗೆ ಬಳಸ್ಕೊಳ್ಳೋಕ್ಕೆ ಒಂದು ದಿವಸ ಅವಕಾಶ ಕೊಡ್ತೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಬಳಸ್ಕೊಳ್ಳೋದು ಕೂಡ ಮುಂದೆ ಕೂಡ ಬಳಸ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇದ್ರಂತ. ಅಂದರೆ ಈಗ ಸ್ವಾಮೀಜಿಗಳು ಆ ರೀತಿ ಹೇಳಿ ಕೊಟ್ಟು ಸ್ವಾಮೀಜಿಗಳಿಗೆ ಏನು ಬರುತ್ತೆ? ನಮ್ಮ CSR ಇದೆಯಲ್ಲ, ನಮ್ಮದು ಒಂದು CSR ಅಂಥ ಮಠಕ್ಕೆ ಅವತ್ತು ಸಹ CSRಗೆ ನೀರು ಕೊಟ್ಟು ತಪ್ಪೇನಿಲ್ಲಲ್ಲ. ಉಚಿತವಾಗಿ ನೀರು ಕೊಡ್ತೀನಿ, ಮತ್ತು ಅದನ್ನು ಹೇಳ್ತೇನೆ ನಾನು. ಅಂದರೆ ಸೂಕ್ಷ್ಮ ಇರಬೇಕು ಸರ್ ಅಧಿಕಾರಿ ಇಂಥ ಸಂದರ್ಭದಲ್ಲಿ. ನೀರಾವರಿ ಮಂತ್ರಿ ಇದ್ದಾಗ ನಾನೇ ಅದಕ್ಕೆ ಮಠಕ್ಕೆ ನೀರಾವರಿ ನೀರನ್ನ ಇದು ಮಾಡುವಂಥದ್ದು ನಾನೇ ಮಾಡಿದ್ದು. ಅದನ್ನು ನೀರಾವರಿ ಮಂತ್ರಿ ಇದ್ದಾಗ ಸರ್ ಅಧಿಕಾರಿ ಇಂಥ ಟೈಮ್ ಸೂಕ್ಷ್ಮತೆ ಇರಬೇಕು. ಮಠಕ್ಕೆಲ್ಲ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾಗಿರ್ತದೆ, ತಮ್ಮ ಕರ್ತವ್ಯನ ನಿಭಾಯಿಸೋಗಿ ಮಾಡಿರ್ತಾರೆ, ಏನೋ ತಪ್ಪು ತಿರುಗುತ್ತೆ ಅಂತೇಳಿ.
ಒಂದೊಂದು ಸಲ ಈಗ ಯಾಕಪ್ಪ ನೀವು ಅದು ಮಾಡಿ ಎಲ್ಲ ನೀವು ಅರಿಯರ್ಸ್ ಕಲೆಕ್ಟ್ ಮಾಡಿಲ್ಲ ಅಂತಂದಾಗ ಅದನ್ನು ನಾವೇ ಅವ್ರಿಗೆ ರಿವ್ಯೂ ಮಾಡ್ತಿರ್ತೀವಿ. ಹೀಗಾಗಿ ಏನೋ ಅಚ್ಚಾತಿರದಿಂದ ನಡೆದಿದೆ, ಅದು ತಿಳ್ಕೊಬೇಕಾಗಿತ್ತು. ಅದು ಫೈನಲ್ ಅಲ್ಲ, ಏಪ್ರಿಲ್ನಲ್ಲೇ ಆಗಿರುವಂಥದ್ದು. ಕ್ರಮ ಕೈಗೊಳ್ತಿರಲ್ಲ ನಿಶ್ಚಿತವಾಗಿರೋ ತಿಳ್ಕೊತೀವಿ. ನಿಮ್ಮ ಶಾಸಕರು ಸಚಿವರಲ್ಲಿ ಕಿತ್ತಾಟ ಶುರುವಾಗಿರೋದು ನನಗೆ ವಿಚಾರ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಅಂದರೆ ಬಿಜೆಪಿ ಅಸಮಾಧಾನ ನಿಮ್ಮಲ್ಲ ಅಸಮಾಧಾನ ಶುರುವಾಗಿದೆ ಅಂತ ಸಚಿವರು ಬದಲಾವಣೆಗೆ ಶಾಸಕರು ಪತ್ರ ಬರೀತಾರೆ ಬಹಿರಂಗವಾಗಿ ಅಂತ. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇದ್ದವ್ರನ್ನ ಕೇಳಿ ಅದನ್ನು, ನನ್ನ ಮಾಹಿತಿ ನಾನು ನೋಡಿಲ್ಲ ಅದು ಲೆಟ್ರ್. ಇದು MP ಪಾಟೀಲ್ ಹೇಳಿಕೆ. ನೋಡಿ, ಇದು ಅನ್ನದಾತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ರಾಜ್ಯದ ಭತ್ತ ಮಾರಾಟಕ್ಕೆ ಈಗ ತೆಲಂಗಾಣದಲ್ಲಿ ನಿರ್ಬಂಧ ಹೇರಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ರೊಚ್ಚಿಗೆದ್ದಂತ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ನಿರ್ಬಂಧ ತೆಗೆಯುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರು. ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ರಾಯಚೂರಿನ ದೇವಸುಗುರು ಬಳಿ ಹೆದ್ದಾರಿ ಕೂಡ ಬಂದ್ ಆಗಿದೆ. ತೆಲಂಗಾಣದ ಗಡಿಗೆ ತೆರಳದ ರಾಜ್ಯದ ರೈತರು ಈಗಾಗಲೇ ತೆಲಂಗಾಣ ಪೊಲೀಸರು ಕೂಡ ಅವರ ಜೊತೆ ವಾಗ್ವಾದ ಕೂಡ ನಡೆದು ಹೋಗಿದೆ. ಯಾಕೆ ಈ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅಂತ ಈಗಾಗಲೇ ರೈತರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಹೋರಾಟದ ಮುಖಾಂತರ. ನೋಡಿ, ಕ್ವಿಂಟಲ್ ಭತ್ತಕ್ಕೆ 2,500 ರೂಪಾಯಿ ಬೆಲೆ ಇದೆ. ಹಾಗೆ 500 ರೂಪಾಯಿ ಪ್ರೋತ್ಸಾಹಧನ ಕೂಡ ಇದೆ. ಭತ್ತಕ್ಕೆ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ತೆಲಂಗಾಣ ಸರ್ಕಾರ ರಾಯಚೂರಿನಲ್ಲಿ ಕ್ವಿಂಟಾಲ್ಗೆ 2,100 ರೂಪಾಯಿ ದರ ನಿಗದಿ ಮಾಡಿದೆ. ಈಗ ತೆಲಂಗಾಣದಲ್ಲಿ ಮಾರಾಟಕ್ಕೆ ಮುಂದಾಗಿರುವಂತ ರಾಜ್ಯದ ರೈತರು నేనేమంటున్నా అంటే మీరు ధర్మాలు ಇದ್ರ ಬಗ್ಗೆ ಈಗ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ ಹರ್ಷ ಅಂತ, ಲಾರಿ ಚಾಲಕರಂತೆ, ಅವ್ರನ್ನೇ ಮಾತನಾಡಿಸೋಣ. ಹರ್ಷ ಅವರೇ, ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ಈ ಸಮಸ್ಯೆ? ನೀವು ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ, ಬಟ್ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಬಂದಿದ್ರಾ? ನಿಮ್ಮ ಮನವಿಗೆ ಏನಾದರೂ ಸ್ಪಂದನೆ ವ್ಯಕ್ತವಾಗ್ತಿದ್ಯಾ? ಹಲೋ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಸರ್, ಇಲ್ಲಿ ನೆಟ್ವರ್ಕ್ ಬಾರ್ಡ್ರ್ನಾಗ ಇದೀನಿ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಓಕೆ, ಈಗ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ, ಬಟ್ ಈ ಹೋರಾಟಕ್ಕೆ ಈಗಾಗಲೇ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ರಾ? ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಸದ್ಯಲ್ಲೂ ಕೂಡ ಜಟಾಪಟಿ ನಡೀತಾ ಇದೆ. ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತ? ಅವ್ರೇನ್ ಹೇಳ್ತಿದಾರೆ ಸರ್ ಅಂದ್ರೆ, ಅವ್ರು ಬಿಡಿಸ್ತೀವಿ ಗಾಡಿ ಅಂತ ಹೇಳ್ತಿದಾರೆ ಸರ್. 4 ದಿನ ಆಯ್ತು ಇಲ್ಲಿ ನಿಂತು. ಹಾ, 4 ದಿನ ಆಯ್ತು ಸರ್. ಅವ್ರೇನಂತಾರೆ ಅಲವ್ ಇಲ್ಲ ಅಂತ ಅವ್ರು ಆ ತೆಲಂಗಾಣ ಬಾರ್ಡರ್ದಾಗ ಹೇಳ್ತಾರೆ ಸರ್. ಹಂಗಾಗಿ ನಿಂತಿದ್ದೇನೆ ಸರ್, ಬಿಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಸರ್. ಮಧ್ಯಾಹ್ನ ಟೈಮ್ 2 ಗಂಟೆ ತನಕ